Hi friends, in this video I will explain the concept of operating system architecture for 8 marks. So ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ಸಬ್ಜೆಕ್ಟಲ್ಲಿ ನಮಗೆ ಮೇನ್ ಕಾನ್ಸೆಪ್ಟ್ ಕೆಳಗಡೆ ಇಷ್ಟೊಂದು ಸಬ್ ಕಾನ್ಸೆಪ್ಟ್ಸ್ ಬರ್ತವೆ. ಸೊ ಅದೇ ಥರ ಇಲ್ಲಿ 3 ಕಾನ್ಸೆಪ್ಟ್ಸು ಬರುತ್ತೆ. ಸೊ ಫಸ್ಟ್ ಏನಂದರೆ ಸಾಫ್ಟ್ವೇರ್ ಸರ್ವೆ, ಕಾಂಪೊನೆಂಟ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮು ಆ್ಯಂಡ್ ದೆನ್ ಗೆಟಿಂಗ್ ಇಟ್ ಸ್ಟಾರ್ಟೆಡ್. ಸೊ ದೀಸ್ 3 ಕಾನ್ಸೆಪ್ಟನ್ನು ನಾವು ಎಕ್ಸಾಮಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ವಿ ವಿಲ್ ಸಿ ದಿ ಸಾಫ್ಟ್ವೇರ್ ಸರ್ವೆ. So first survey of a software found on a typical computer system by presenting a scheme of the classifying software. So ಈಗ ಆಲ್ರೆಡಿ ಫಸ್ಟ್ ಡಿಸ್ಕಷನ್ ಮಾಡಿದ್ದೀನಿ, ಆಪರೇಟಿಂಗ್ ಸಿಸ್ಟಮ್ ಅರ್ಥ ಮಾಡಿಕೊಂಡು ಹಿಸ್ಟ್ರಿ ಹೇಗಾಯಿತು ಆ್ಯಂಡ್ ದೆನ್ ವಾಟ್ ಆ್ಯಂಡ್ ಆಲ್ ದ ಡೆಫಿನೇಷನ್ಸ್. ಸೊ ನೆಕ್ಸ್ಟು ಆಪರೇಟಿಂಗ್ ಸಿಸ್ಟಮ್ಸ್ ಆದಮೇಲೆ ಇನ್ಸ್ಟಾಲೇಷನ್ ಆದಮೇಲೆ ಯಾವ ಸಾಫ್ಟ್ವೇರ್ಸು ಬೈ ಡಿಫಾಲ್ಟಾಗಿ ಇನ್ಸ್ಟಾಲೇಷನ್ ಆಗಿರುತ್ತೆ ಆ್ಯಂಡ್ ದೆನ್ ಯಾವ ಸಾಫ್ಟ್ವೇರ್ಸು ಯೂಸರ್ ಪ್ರಕಾರ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. So dividing a machine software into 2 broad categories. First application software and system software. 2 broad categories irutte. First ಏನಂದ್ರೆ application software and then second system software. So ನಮಗೆ ಈ ಡಯಾಗ್ರಾಮ್ ನೋಡಿದಾಗ ಕಂಪ್ಲೀಟ್ ದ ಸಾಫ್ಟ್ವೇರ್ ದ ಕ್ಲಾಸಿಫಿಕೇಶನ್ ಗೊತ್ತಾಗುತ್ತೆ. ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಯುಟಿಲಿಟೀಸು ಆ್ಯಂಡ್ ದೆನ್ ಆಪರೇಟಿಂಗ್ ಸಿಸ್ಟಮು, ಯೂಸರ್ ಇಂಟರ್ಫೇಸು ಆ್ಯಂಡ್ ದೆನ್ ಕರ್ನಲ್. ಸೊ ಯೂಸರಿಂದ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಕರ್ನಲ್ಗೆ ರಿಕ್ವೆಸ್ಟ್ ಕಳಿಸಿ ನಮಗೆ ರಿಸಲ್ಟನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ ಏನು? ಸೊ ಈಗ ನಮಗೆ ಯಾವುದೋ ಒಂದು ಎಕ್ಸ್ಟ್ರಾ ಸಾಫ್ಟ್ವೇರ್ ಬೇಕು, ಏನು MS ವರ್ಡು ಅಥವಾ ಅಡೋಬ್ ರೀಡರು, ಆ್ಯಂಟಿವೈರಸ್ಸು. ಸೊ ದೀಸ್ ಟೈಪ್ ಆಫ್ ಸಾಫ್ಟ್ವೇರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ನಮಗೆ ಅಪ್ಲಿಕೇಶನ್ ಎಕ್ಸ್ಟ್ರಾ ಯೂಸರ್ ಅಪ್ಲಿಕೇಶನ್ಸ್ಗೆ ಬೇಕಾದಂಥ ಸಾಫ್ಟ್ವೇರ್ಸ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸಿಸ್ಟಮ್ ಸಾಫ್ಟ್ವೇರ್ ಅಂತಂದ್ರೆ ಏನು? ಸಿಸ್ಟಮ್ ಸಾಫ್ಟ್ವೇರ್ ಅಂತಂದರೆ ಸೊ ವಾಟ್ ಟು ರನ್ ದ ಸಿಸ್ಟಮ್ ವಾಟ್ ಆರ್ ಆಲ್ ದ ಸಾಫ್ಟ್ವೇರ್ಸ್ ಇಟ್ ಹ್ಯಾಸ್ ಬಿನ್ ರಿಕ್ವೈರ್ಡ್. ಏನೋ ಆಪರೇಟಿಂಗ್ ಸಿಸ್ಟಮ್ಸ್ ಬೇಕು, ಯುಟಿಲಿಟೀಸ್ ಬೇಕು. ಸೊ ಆ ಥರ ಸಾಫ್ಟ್ವೇರ್ಸ್ನ ನಾವು ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಈಗ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಏನಾಗುತ್ತೆ, ಸೆಟ್ ಆಫ್ ಡಿಫಾಲ್ಟ್ ಸಾಫ್ಟ್ವೇರ್ಸು ಇನ್ಸ್ಟಾಲೇಷನ್ ಆಗಿರುತ್ತೆ. ಎಕ್ಸಾಂಪಲ್ಸು ಏನು, ಈಗ ನಮ್ಮ ಸಿಸ್ಟಮಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಈಗ ಪೇಂಟು, ಕಾಂಟ್ಯಾಕ್ಟ್ಸು, ಕ್ಯಾಲ್ಕುಲೇಟರ್ಸು. ಸೊ ಈ ಸಾಫ್ಟ್ವೇರ್ಸ್ ಎಲ್ಲ ಏನಂತಂದರೆ ಸಿಸ್ಟಮ್ ಸಾಫ್ಟ್ವೇರ್ಸು, ಆಮೇಲೆ ಯುಟಿಲಿಟೀಸ್ ಅಂತ ಕರಿತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಕನ್ಸಿಸ್ಟ್ ಆಫ್ ಎ ಪ್ರೋಗ್ರಾಮ್ ಫಾರ್ ಪರ್ಫಾರ್ಮಿಂಗ್ ಎ ಟಾಸ್ಕ್ ಆಫ್ ಪರ್ಟಿಕ್ಯುಲರ್ ದ ಮೆಷಿನ್ ಯುಟಿಲೈಸೇಷನ್. Examples of application software includes spreadsheet, database, desktop publishing systems, accounting systems, program development software and then games. ಸೊ ಈ ಗೇಮ್ಸ್ ಎಲ್ಲ ನಮಗೆ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಬರೋದಿಲ್ಲ. ಸೊ ಈಗ ನಮಗೆ ಯೂಸರ್ ಬೇಕಾದಂಥ ಗೇಮ್ಸ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಪರ್ಫಾರ್ಮ್ಸ್ ದೋಸ್ ಟಾಸ್ಕ್ ದಟ್ ಆರ್ ಕಾಮನ್ ಟು ದ ಕಂಪ್ಯೂಟರ್ ಸಿಸ್ಟಮ್ ಇನ್ ಜನರಲ್. ಸೊ ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ನಮಗೆ ಒಂದಷ್ಟು ಡಿಫಾಲ್ಟ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗುತ್ತೆ. ಆ ಥರ ಸಾಫ್ಟ್ವೇರ್ಸ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ದ ಸಿಸ್ಟಮ್ ಸಾಫ್ಟ್ವೇರ್ ಪ್ರೊವೈಡ್ಸ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ರಿಕ್ವೈರ್ಸ್. Within the class of system software are 2 categories. One is the operating system itself and other consists of a software units collectively known as utility softwares. So utility softwares just another, contacts, paint, and then the system settings, right? These are all some of the utilities it has been present. The majority of installation utility software consists of program for performing activities that are fundamental to the computer installation but not including the operating system. Utility software consists of software units that is extended the capabilities of the operating system. So ಇದನ್ನು ಅಷ್ಟೇ ನಮಗೆ ಬೇಸ್ಡ್ ಅಪಾನ್ ಆಪರೇಟಿಂಗ್ ಸಿಸ್ಟಮ್ಸ್ ಮೇಲೆ ಏನು ವಿಂಡೋಸ್ ಇದೆ, XP ಇದೆ, ವಿಂಡೋಸ್ 10, 11, 12 ಎಷ್ಟೊಂದು ವರ್ಷನ್ಸ್ ಇದ್ದಾವೆ. ಸೊ ಆ ವರ್ಷನ್ಸ್ ಮೇಲೆ ಎಲ್ಲ ಯುಟಿಲಿಟೀಸು ಚೇಂಜ್ ಆಗ್ತಾ ಹೋಗುತ್ತೆ. Example, ability to format a magnetic disk or copy a file from a magnetic disk to CD is often not implemented with the operating system itself, but instead it is provided by means of utility program. ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿಂದ ನಮಗೆ CD-ಇಂದ ಕಾಪಿ ಮಾಡೋಂಥ ಜಾಬ್. Utility software include the software to compress the and decompress the data, software for playing a multimedia presentation, and some software for handling network communication. So next, second part, components of operating system.
To perform the action requested by the computer user, an operating system must be able to communicate with those users. ಸೊ ಈಗ ಬೇಸಿಕ್ ಅರ್ಥ ಮಾಡಿಕೊಂಡು ಆ್ಯಂಡ್ ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಾವು ಏನು ಡಿಸ್ಕಷನ್ ಮಾಡಬೇಕು ಅಂತಂದರೆ ಕಾಂಪೊನೆಂಟ್ಸ್. ಈಗ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಏನು ಕಾಂಪೊನೆಂಟ್ಸ್ ಇರ್ತವೆ. ದ ಪೋರ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ದಟ್ ಹ್ಯಾಂಡಲ್ಸ್ ದಿಸ್ ಕಮ್ಯುನಿಕೇಷನ್ ಈಸ್ ಆಫನ್ ಕಾಲ್ಡ್ ಎಸ್ ಅ ಯೂಸರ್ ಇಂಟರ್ಫೇಸ್. ಸೊ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಆಗಿದೆ, ಬಟ್ ಯಾವುದರಿಂದ ಅದು ಇನಿಷಿಯೇಷನ್ ಆಗುತ್ತೆ? ಸೊ ಯೂಸರ್ ಇನ್ಪುಟ್ಟಿಂದ. ಯೂಸರ್ ಇಂಟರ್ಫೇಸ್, ಯೂಸರ್ ಇನ್ಪುಟ್ ಕೊಟ್ಟಾಗ ಮಾತ್ರ ಯಾವುದೇ ಒಂದು ಮೊಬೈಲು, ನಮ್ಮ ಡಿವೈಸು ಅದು ಆಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಲ್ಡರ್ ಯೂಸರ್ ಇಂಟರ್ಫೇಸ್ ಕಾಲ್ಡ್ ಶೆಲ್ಸ್. ಓಲ್ಡರ್ ಇಂಟರ್ಫೇಸ್ ಅಂತ ಕರೀತೀವಿ, ಶೆಲ್ಸ್ ಅಂತ ಕರಿತೀವಿ. ಕಮ್ಯುನಿಕೇಟ್ ವಿತ್ ದ ಯೂಸರ್ ಥ್ರೂ ಟೆಕ್ಸ್ಟೈಲ್ ಮೆಸೇಜ್ ಯೂಸಿಂಗ್ ಎ ಕೀಬೋರ್ಡ್ ಆ್ಯಂಡ್ ಮಾನಿಟರ್ ಸ್ಕ್ರೀನ್. So more modern systems perform this task by means of graphical user interface. It is shortened as a GUI. ಸೊ ಈಗ ನಾವು ಈಗ ಓಲ್ಡನ್ ಸಿಸ್ಟಮ್ಸು ಮತ್ತು ನ್ಯೂ ಸಿಸ್ಟಮ್ಸು ನೋಡಿದ್ದೀವಿ. ಸೊ ಈಗ ಮಾಡರ್ನ್ ಸಿಸ್ಟಮ್ಸಲ್ಲಿ ಯಾವ ಥರ ಇರುತ್ತೆ, ನಮಗೆ ಯೂಶಲಿ ನೋಡಿದ ತಕ್ಷಣ ಐಕಾನ್ಸು ಆ್ಯಂಡ್ ದೆನ್ ವಾಟ್ ದ ಟ್ಯಾಬ್ಸು ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಆ ಥರ ನಾವು ಆಪ್ಷನ್ ಡಿಸ್ಪ್ಲೇ ಮಾಡೋಕ್ಕೆ ಏನಂತ ಕರಿತೀವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್, GUI, in which objects to be manipulated such as files and programs are represented pictorially on the display as icons. ಐಕಾನ್ಸ್ ಇರುತ್ತೆ. ಈಗ ನಮ್ಗೆ ಯೂಶಲಿ ಗೊತ್ತಾಗುತ್ತೆ ಏನೋ ಇಮೇಜು and then folder, file. So these are all the what the graphical icons we can see that. These systems allow user to issue the command by using one of the several common input device. So icon ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓಕೆ ಇದು ಫೈಲು, ಇದು ಫೋಲ್ಡರು, ಆ್ಯಂಡ್ ದೆನ್ ಇದು ಏನು exe ಫೈಲು ಆ ಥರ. ಸೊ ಅದ್ರ ಮೇಲ್ಗಡೆ ನಾವು ಯೂಸ್ ಮಾಡಿಕೊಂಡು ಇನ್ಪುಟ್ಟು ಇನ್ನು ಮೌಸಿಂದನೋ ಅಥವಾ ಕೀಬೋರ್ಡಿಂದನೋ ವಿ ಆರ್ ಏಬಲ್ ಟು ಆಪ್ರೇಟ್ ಇಟ್. A computer mouse with one or more buttons can be used to click the drag and icon on the screen. One simple example. Whereas today's GUI uses two-dimensional image projection systems, three-dimensional interfaces that allow human user to communicate with the computer by means of 3D projection systems. ಈಗ 2D ಮತ್ತು 3D ಅದು ಐಕಾನ್ಸ್ ಎಲ್ಲ ಇರುತ್ತೆ. ಸೊ ನಮಗೆ ವಿಜುವಲಿಟಿ ಗೊತ್ತಾಗುತ್ತೆ. Sensory devices and surrounded sound audio reproduction systems are subject to the current research. ಸೊ ಈಗ ನಮಗೆ ಕರೆಂಟ್ ಟ್ರೆಂಡಲ್ಲಿರೋದು ಏನು ಸೆನ್ಸರ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಸರೌಂಡೆಡ್ ಸೌಂಡ್, ಆಡಿಯೋ. ಸೊ ಇದನ್ನೆಲ್ಲ ರಿಸರ್ಚ್ ಆಗ್ತಾ ಇದೆ. Although an operating system user interface play an important role in establishing a machine functionality. ಸೊ ಈಗ ಐಕಾನ್ಸ್ ಇದೆ, ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಸಪೋರ್ಟ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಮಾಡಿಕೊಂಡು ಅದು ನನಗೆ ರಿಸಲ್ಟ್ನ ಡಿಸ್ಪ್ಲೇ ಮಾಡಬೇಕು. So this framework merely acts as an intermediary between the computer user and real heart of a operating system. So in the next figure we will show that interaction. This distinction between the user interface and internal parts of the operating system is emphasized by the fact some operating systems allow a user to select among the different interfaces to obtain the most comfortable interaction for a particular use. So ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯೂಸರ್ ಇನ್ಪುಟ್ ಮೇಲ್ಗಡೆ ವಿತಿನ್ ದ ಆಪರೇಟಿಂಗ್ ಸಿಸ್ಟಮ್ ಯಾವುದ್ರ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ. ಸೊ ಯೂಸರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡಬೇಕು. ಇಟ್ ವಿಲ್ ಬಿ ಆಪರೇಟಿಂಗ್ ವಿತ್ ದಿ ವಾಟ್ ದ ಇಂಟರ್ಮೀಡಿಯರಿ ಆ್ಯಕ್ಟ್ ಆಸ್ ಎ ಆಪರೇಟಿಂಗ್ ಸಿಸ್ಟಮ್, ಆ್ಯಂಡ್ ದೆನ್ ಒಳಗಡೆ ಇರೋಂಥ ಆರ್ಟ್ ಏನಂತ ಕರಿತೀವಿ, ಕರ್ನಲ್ ಅಂತ ಕರಿತೀವಿ. ಸೊ ದಿಸ್ ಯೂಸರ್ ಇಂಟರ್ಫೇಸಸ್ ಆ್ಯಕ್ಟ್ ಆಸ್ intermediary between user and operating system kernel. So an important component within today's GUI shell is the window manager, which allocates a block of space on the screen called windows and keep track of which application is associated with each window. So ಈಗ ಯಾವುದೇ ಒಂದು ಫೈಲ್ ಓಪನ್ ಮಾಡ್ತೀವಿ and then what the drive ನ ಓಪನ್ ಮಾಡ್ತೀವಿ. ಸೊ ನಮಗೆ ವಿಂಡೋಸ್ ಮ್ಯಾನೇಜರು ಥ್ರೂ ದ ಹೆಲ್ಪ್ ಆಫ್ ದಟ್ ವಿ ಕ್ಯಾನ್ ಏಬಲ್ ಟು ಸಿ the what output screen. Operating system user interfaces, the internal part of operating system is called a kernel. ಸೊ ಆಪರೇಟಿಂಗ್ ಸಿಸ್ಟಮ್ ಯೂಸರ್ ಇಂಟರ್ಫೇಸು ಅಂಡ್ ದೆನ್ ಒಳಗಡೆ ಇರೋಂಥ ಕಾಂಪೋನೆಂಟ್ನ ನಾವು ಆಪರೇಟಿಂಗ್ ಸಿಸ್ಟಮ್ಸ್ದು ಏನಂತ ಕರಿತೀವಿ ಅಂದರೆ ಕರ್ನಲ್ ಅಂತ ಕರಿತೀವಿ. An operating system kernel contains those software component that performs a very basic function required by the computer installation. One such unit is the file manager, whose job is to coordinate the use of machine's mass storage capabilities and facilities. File managers maintains the records of all the files stored in the mass storage, including where it has been present.
ಸೊ ಈಗ ನಮಗೆ ಫೈಲ್ಸ್ ಇರುತ್ತೆ ಆ್ಯಂಡ್ ದೆನ್ ಡಿಫ್ರೆಂಟ್ ಪಾರ್ಟಿಷನ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ಒಂದೊಂದು ಮ್ಯಾನೇಜರ್ ಇರುತ್ತೆ. ಈಗ ಫೈಲ್ ಎಲ್ಲ ಮಾನಿಟರ್ ಮಾಡೋರು, ಮೇಂಟೈನ್ ಮಾಡೋರು ಯಾರು? ಫೈಲ್ ಮ್ಯಾನೇಜರ್. For the convenience of machine users, most file manager allow the files to group into the bundle called as a directory or folder. ಸೊ ಈಗ ಫೈಲ್ಸ್ ನಾವು ಒಂದೇ ಕಡೆ ಹಾಕ್ತಾ ಹೋದರೆ ಸೊ ಏನಾಗುತ್ತೆ, ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಫೋಲ್ಡರ್ನ ನಾವು ಕ್ರಿಯೇಟ್ ಮಾಡ್ತೀವಿ, ಅಂದರೆ ಡೈರೆಕ್ಟರಿ. ಆ ಡೈರೆಕ್ಟರಿ ಒಳಗೆ ಫಾರ್ ಎಕ್ಸಾಂಪಲ್ ಈಗ ಎಸೆನ್ಷಿಯಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಈ ವಿಡಿಯೋಸು ಮತ್ತು ಸಿಲೆಬಸ್ಸು ನೋಟ್ಸನ್ನು ನಾನು ಏನು ಮಾಡ್ತೀನಿ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಒಳಗಡೆ ಹಾಕ್ತೀನಿ. ಸೊ ದಟ್ ಈಸ್ ವಾಟ್ a bundle, it is called as a directory or maybe folder. This approach allows a user to organize his or her file according to their purpose by placing related files in a same directory. ಈಗ ನಮ್ಮ ಮೊಬೈಲಲ್ಲಿ ಏನಿದೆ ಹೇಗಿರುತ್ತೆ ಅಂದರೆ, ಸೊ ಒಂದು ಡೌನ್ಲೋಡ್ಸು, ವಾಟ್ಸಪ್ಪು ಆ್ಯಂಡ್ ದೆನ್ ದ ಫೇಸ್ಬುಕ್ಕು ಆ್ಯಂಡ್ ದೆನ್ ಅದರ್ ಫೈಲ್ಸ್ ಬೇರೆ ಕಡೆ ನಮಗೆ ಡೌನ್ಲೋಡ್ ಆಗಿರುತ್ತೆ. ಸೊ ಈಗ ಎಲ್ಲ ಕಂಟೆಂಟ್ಸು ಒಂದೇ ಕಡೆ ಇದ್ದಾಗ ನಮಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆರ್ ಅನಲೈಸ್. ಸೊ ಹಾಗಾಗಿ it has to be giving the very organized manner. Automatically the system itself it is going to creating a folders. ಅದೇ ಥರ ನಮ್ಮ ಸಿಸ್ಟಮ್ ಯೂಸರ್ ಇನ್ಪುಟ್ ಮೇಲೆ ನಾವು ಕಂಪ್ಯೂಟರಲ್ಲಿ ಅಥವಾ ವರ್ಕ್ ಸ್ಟೇಷನಲ್ಲಿ ಡಿಫ್ರೆಂಟ್ ಡೇಟಾನ ನಾವು ಡಿಫ್ರೆಂಟ್ ಫೋಲ್ಡರ್ ಒಳಗೆ ಕ್ರಿಯೇಟ್ ಮಾಡಿ ಹಾಕ್ಬೋದು. ಸೊ ಈ ಚೈನ್ ಆಫ್ ಡೈರೆಕ್ಟರಿ ವಿತ್ ಇನ್ ದ ಡೈರೆಕ್ಟರಿ ಇಟ್ ಇಸ್ ಕಾಲ್ಡ್ ಎಸ್ ಅ ಡೈರೆಕ್ಟರಿ ಪಾತ್. ಈಗ ಡೈರೆಕ್ಟರಿ ಪಾತ್ ಅಂತಂದರೆ, ಸೊ ಈಗ ಸಿ ಡ್ರೈವ್ ಒಳಗಡೆ ಪ್ರೋಗ್ರಾಮ್ಸ್ ಇರುತ್ತೆ, ಪ್ರೋಗ್ರಾಮ್ ಒಳಗಡೆ ಯೂಸರ್ ಇರುತ್ತೆ, ಯೂಸರ್ ಒಳಗಡೆ ಆ್ಯಂಡ್ ದೆನ್ ಮಂಜುನಾಥ್ ಅಂತ ಇರುತ್ತೆ, ಮಂಜುನಾಥ್ ಒಳಗಡೆ ಅಗೇನ್ ಫಸ್ಟ್ ಸೆಮಿಸ್ಟರ್ ಒಳಗಡೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಏನು ಇದೆಲ್ಲ ಸಬ್ ಫೋಲ್ಡರ್ಸು. ನಾವು ಒಂದು ಫೋಲ್ಡರ್ ಒಳಗಡೆ ಎಷ್ಟು ಫೋಲ್ಡರ್ ಬೇಕೋ ನಾವು ಕ್ರಿಯೇಟ್ ಮಾಡ್ಬೋದು. ಆ ಪಾತ್ನ ಏನಂತ ಕರಿತೀವಿ ಅಂತಂದರೆ ಡೈರೆಕ್ಟರಿ ಪಾತ್. ಸೊ paths are often expressing by list of directory along with the path separated by a slash. ಈಗ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವುದೇ ಒಂದು ಫೋಲ್ಡರ್ ಒಳಗಡೆ ಫೋಲ್ಡರ್ ಹೋದ ಹಾಗೆಲ್ಲನೂ ಮೇಲೆ ಟೂಲ್ ಬಾರಲ್ಲಿ ನಮಗೆ ಸ್ಲ್ಯಾಶ್ ನೊಟೇಷನಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಇನ್ಸ್ಟೆನ್ಸ್ ಅನಿಮಲ್, prehistoric dinosaurs would represent the path starting at the directory named animals, passing through its subdirectory named as a prehistoric and terminating in the subdirectory dinosaurs. Another component of the kernel consists of collection of device drivers, which are the software units that communicate with the controllers to carry out the operation on the peripheral device attached to the machines. ಈಗ ಡಿವೈಸ್ ಕಂಟ್ರೋಲರ್ಸು, ಈಗ ಎಷ್ಟೊಂದು ಸ್ಮಾಲ್ ಡಿವೈಸಸ್ ನಮ್ಮ ಸಿಸ್ಟಮಲ್ಲಿ ಇರುತ್ತೆ. ಏನು ಈಗ ಪ್ರೀವಿಯಸ್ಲಿ ನಾವು ಫಸ್ಟ್ ಮಾಡಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಕಂಟ್ರೋಲ್ ಆಫ್ ದ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಈ ಡಿವೈಸ್ ಕಂಟ್ರೋಲರ್ಸ್ ಏನು ರೋಲ್ಸ್ ಅಂತಂದರೆ, ಈಗ ಏನು ನಮಗೆ ಮೆಮೊರಿ ಇರುತ್ತೆ, ಪ್ರೊಸೆಸರ್ ಇರುತ್ತೆ, ರ್ಯಾಮ್ ಇರುತ್ತೆ, ರೈಟ್. ಸೊ ಇದಕ್ಕೆಲ್ಲ ನಮಗೆ ಮಿನಿಮಲ್ ಅಮೌಂಟ್ ಆಫ್ ಪವರ್ ಸಪ್ಲೈ ಬೇಕು. ಆ್ಯಂಡ್ ದೆನ್ ಡೇಟಾ ಕೀಬೋರ್ಡಿಂದ ಪ್ರೊಸೆಸ್ಸಿಂದ ಕೀಬೋರ್ಡ್ ಈ ಥರ ಎಲ್ಲನೂ ನಮಗೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಡಿವೈಸ್ ಒಳಗಡೆ ನಮಗೆ ಡೇಟಾ ಪಾಸ್ ಆಗಬೇಕು ಅಂತಂದರೆ ಥ್ರೂ ದ ಹೆಲ್ಪ್ ಆಫ್ ಡಿವೈಸ್ drivers only it is going to goes and then comes out. Still another component of operating system kernel is the main memory manager, which charged with the task of coordinating the machine's use of a main memory. So ಈಗ main memory manager ಏನು ರೋಲ್ಸ್ ಅಂತಂದರೆ, ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಎಷ್ಟು ಮೆಮೊರಿ ಬೇಕು. ಈಗ ಒಂದು ಸಿಸ್ಟಮಲ್ಲಿ ನಾನು 10 ಅಪ್ಲಿಕೇಶನ್ಸ್ ರನ್ ಮಾಡ್ತಾ ಇದ್ದೀನಿ. ಈಗ ಒಂದು ಅಪ್ಲಿಕೇಶನ್ಸ್ಗೆ 1 MB ಬೇಕು, ಇನ್ನೊಂದು ಅಪ್ಲಿಕೇಶನ್ಗೆ 10 MB ಬೇಕು, ಅಥವಾ ಇನ್ನೊಂದು ಅಪ್ಲಿಕೇಶನ್ಗೆ 500 MB ಬೇಕು. ಸೊ ಈ ಅಂದರೆ ಮೆಮೊರಿ ಇಟ್ ಹ್ಯಾಸ್ ಬಿನ್ ರಿಕ್ವೈರ್ಡ್ ಟು ರನ್ ದ ಕರೆಸ್ಪಾಂಡಿಂಗ್ ಅಪ್ಲಿಕೇಶನ್. ಸೊ ಅದು ಥ್ರೂ ಯಾವುದರಿಂದ ಆಗುತ್ತೆ ಅಂದರೆ ಮೆಮೊರಿ ಮ್ಯಾನೇಜರ್, ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಸೈನಿಂಗ್ ಎ ಮೆಮೊರಿ ಟು ರಿಕ್ವೈರ್ಡ್ ಟು ರನ್ ದ ಎನಿ ಪರ್ಟಿಕ್ಯುಲರ್ ಪ್ರೋಗ್ರಾಮ್. Duties are minimal in an environment in which a computer is asked to perform only one task at a time. The task of memory manager is complicated further when the total main memory space requires the excess the space actually available in the computer. ಸೊ ಅಂದರೆ ನಮ್ಗೆ ಎಷ್ಟು ಮೆಮೊರಿ ಇರುತ್ತೋ ಅದರೊಳಗಡೆ ನಾವು ಯುಟಿಲೈಸ್ ಮಾಡಿಕೊಂಡು ರನ್ ಮಾಡಬೇಕು. ಆ ಮೆಮೊರಿಯಿಂದ ಜಾಸ್ತಿ ನಾವು ಅಪ್ಲಿಕೇಶನ್ ಏನಾದರೂ ರನ್ ಮಾಡ್ತೀವಿ ಅಂತಂದರೆ ಇಟ್ ವಿಲ್ ನಾಟ್ ಸಪೋರ್ಟೆಡ್. The memory manager may create the illusion of additional memory space by rotating the program and data back and forth between the memory and mass storage. It is called as a paging. This is advanced concepts. So just understanding purpose, they are indicating the paging.
Two additional components with the kernel of operating systems are scheduler and dispatcher. So again, kernel into two important things, scheduler and dispatcher. ಸೊ ಶೆಡ್ಯೂಲರ್ ಏನು ಮಾಡುತ್ತೆ ಅಂದರೆ ಶೆಡ್ಯೂಲ್ ಮಾಡುತ್ತೆ ಯಾವ ಟಾಸ್ಕು ಯಾವ ಟೈಮಲ್ಲಿ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ. ಡಿಸ್ಪ್ಯಾಚರು ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟಿಂಗ್ ದ ಟಾಸ್ಕ್ ಡಿಸ್ಪ್ಯಾಚ್. ಸೊ ನೆಕ್ಸ್ಟ್, ಗೆಟಿಂಗ್ ಇಟ್ ಸ್ಟಾರ್ಟೆಡ್. An operating system provides a software infrastructure required by the other software units, but we have not considered how these operating systems get started. ಸೊ ಈಗ ನಾನು ಸಿಸ್ಟಮ್ ಆನ್ ಮಾಡ್ತೀನಿ, ರೈಟ್. ಆನ್ ಮಾಡಿದಾಗ ಏನೇನು ಪ್ರೊಸೆಸ್ ಆಗುತ್ತೆ. So this is accomplished through the procedure known as bootstrapping. Often it is called as a booting, that performs by computer each time it has a turn on. ಸೊ ಈಗ ಬೂಟಿಂಗ್ ಅಂತಂದರೆ ನಾನು ಪವರ್ ಬಟನ್ ಆನ್ ಮಾಡಿದೆ. ಪವರ್ ಬಟನ್ ಆನ್ ಮಾಡಿದಾಗ ಎಲ್ಲ ಕಾಂಪೋನೆಂಟ್ಸ್ನ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಸೊ ಯಾವುದೇ ಒಂದು ಡಿವೈಸು ಅಥವಾ ಕಾಂಪೊನೆಂಟು ಪ್ರಾಬ್ಲಮ್ಮು ಫೇಲ್ಯೂರ್ ಇತ್ತು ಅಂತಂದರೆ ಬೂಟಿಂಗ್ ಪ್ರೊಸೆಸಲ್ಲಿ ಕೀಬೋರ್ಡ್ ನಾಟ್ ಫೌಂಡು ಅಥವಾ ಮೌಸು ನಾಟ್ ವರ್ಕಿಂಗು, ಹಾರ್ಡ್ ಡಿಸ್ಕ್ ಫೇಲ್ಯೂರು, ಸೊ ಈ ಥರ ಇನ್ಫಾರ್ಮೇಷನ್ ಕೊಡುತ್ತೆ. ದ ಪ್ರೊಸೀಜರ್ ದಟ್ ಟ್ರಾನ್ಸ್ಫರ್ ದ ಆಪರೇಟಿಂಗ್ ಸಿಸ್ಟಮ್ ಫ್ರಮ್ ಮಾಸ್ ಸ್ಟೋರೇಜ್ ಇಂಟು ಮೇನ್ ಮೆಮೊರಿ, ಇಟ್ ಈಸ್ ಕಾಲ್ಡ್ ಎಸ್ ದ bootstrapping. To understand the bootstrap process and the reason it is necessary, begin by considering the machine CPU. A CPU is designed to so that its program counter starts when a particular predetermined address each time the CPU is turned on. It is at the location of the CPU expects to find the beginning of the program to be executed. So ಈಗ ಬೂಟಿಂಗ್ ಪ್ರೊಸೆಸ್ಸಲ್ಲಿ ಇದೆಲ್ಲನೂ ಆಲ್ಮೋಸ್ಟು ಬೈ ಸೆಂಡಿಂಗ್ ಎ ರಿಕ್ವೆಸ್ಟು, ಓಕೆ ಮೌಸ್ ಕರೆಕ್ಟ್ ಆಗಿದೆಯಾ, ಕೀಬೋರ್ಡ್ ಕರೆಕ್ಟ್ ಆಗಿದೆಯಾ, ಅಥವಾ ಹಾರ್ಡ್ ಡಿಸ್ಕ್ ಕರೆಕ್ಟ್ ಆಗಿದೆಯಾ, ಮೆಮೊರಿ ಕರೆಕ್ಟ್ ಆಗಿದೆಯಾ, ಇದೆಲ್ಲ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಆಲ್ ದಟ್ ಈಸ್ ನೀಡೆಡ್ ಟು ಸ್ಟೋರ್ ದ ಆಪರೇಟಿಂಗ್ ಸಿಸ್ಟಮ್ ಅಟ್ ದಿಸ್ ಲೊಕೇಶನ್. For technical reasons, a computer main memory is typically constructed from a volatile technologies, meaning that memory loses the data stored when it is the computer is turned off. So ಈಗ ಪ್ರೈಮರಿ ಮೆಮೊರಿ ಮೇನ್ ಅಪ್ಲಿಕೇಶನ್ಸು ಅಥವಾ ಫಂಕ್ಷನಿಂಗು ನಾವು ನೋಡಿದ್ವಿ. ಈಗ ನಾವು ಸಿಸ್ಟಮಲ್ಲಿ ಆ್ಯಸ್ ಸೂನ್ ಆಸ್ ಸಿಸ್ಟಮ್ ಪವರ್ ಸಪ್ಲೈ ಇದೆ, ಬ್ಯಾಟ್ರಿ ಬ್ಯಾಕಪ್ ಇದೆ, ನಾವು ಟೈಪ್ ಮಾಡಿರೋಂಥ ಪ್ರೋಗ್ರಾಮ್ಸು ರನ್ ಮಾಡ್ತಾರೆ ಅಂತ ಜಾಬ್ಸು ಎಲ್ಲ ಬ್ಯಾಕ್ ಎಂಡಲ್ಲಿ ನಮಗೆ ರನ್ ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಇನ್ ಕೇಸ್ ಏನಾದರೂ ಪವರ್ ಆಫ್ ಆಯಿತು ಅಥವಾ ಕ್ರ್ಯಾಶ್ ಆಯಿತು ಅಂತಂದರೆ ಎಲ್ಲನೂ ಲಾಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ವೋಲಟೈಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಆ ಪ್ರೋಗ್ರಾಮ್ಸ್ನ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಒಳಗಡೆ ಸ್ಟೋರ್ ಮಾಡಬೇಕು. So the contents of memory must be replenished each time the computer is restarted. A program to be present in the main memory when the computer is first turned on, but the computer's volatile memory is erased each time machine is turned off. ಸೊ ಈಗ ಯಾವುದೇ ಅಪ್ಲಿಕೇಶನ್ಸ್ ರನ್ ಮಾಡ್ತಾ ಇರ್ತೀವಿ, ಬ್ಯಾಕ್ಗ್ರೌಂಡಲ್ಲಿ ಇರೋಂಥದ್ದು ಸಿಸ್ಟಮ್ ಆನ್ ಆಗಿರೋವರೆಗೂ ಸ್ಟೋರ್ ಆಗಿರುತ್ತೆ. ಬಟ್ ಸೊ ಸಿಸ್ಟಮ್ ಆದ ತಕ್ಷಣ ಏನಾಗುತ್ತೆ, ಈ ಮೆಮೊರಿ ಇಲ್ಲ ಅಥವಾ ಕಂಟೆಂಟ್ಸು ಎರೇಸ್ ಆಗಿಬಿಡುತ್ತೆ. To resolve this dilemma, a small portion of a computer memory, whereas the CPU expects to find its initial program, is considered from a special non-volatile memory cells called as a read-only memory ROM ಅಂತ ಕರಿತೀವಿ. Each its contents can be read but not altered. In general purpose computer, a program called as a bootloader is permanently stored in the machine's RAM. ಸೊ ಈಗ ಜನರಲ್ ಪರ್ಪಸ್ ಕಂಪ್ಯೂಟರಲ್ಲಿ ಈ ಬೂಟ್ ಲೋಡರ್ ಒಳಗಡೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರೋಂಥ ಮೆಷಿನ್ಸ್ ಇರುತ್ತೆ, ಮೆಷಿನ್ ರಾಮ್. ದ ಪ್ರೋಗ್ರಾಮ್ ದಟ್ ಈಸ್ ಇನಿಷಿಯೇಟೆಡ್ ಎಕ್ಸಿಕ್ಯೂಟೆಡ್ ವೆನ್ ದ ಮೆಷಿನ್ ಈಸ್ ಟರ್ನ್ ಆನ್. ದ ಇನ್ಸ್ಟ್ರಕ್ಷನ್ ಇನ್ ದ ಬೂಟ್ ಲೋಡರ್ ಡೈರೆಕ್ಟ್ ದ CPU to transfer the operating system from predetermined location into the volatile area of main memory. So this what the booting process, right? Main memory ಇರುತ್ತೆ, ಬೂಟ್ ಲೋಡರು ರಾಮ್ ಇಂದ ಲೋಡ್ ಆಗುತ್ತೆ, and then ಇದೆಲ್ಲ ಎರೇಸ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ಸ್ ಇಲ್ಲಿದೆ. ಮೆಷಿನ್ ಸ್ಟಾರ್ಟ್ಸ್ ಬೈ ಎಕ್ಸಿಕ್ಯೂಟಿಂಗ್ ದ ಬೂಟ್ ಲೋಡರ್ ಪ್ರೋಗ್ರಾಮ್ ಆಲ್ರೆಡಿ ಇನ್ ಮೆಮೊರಿ. ಆಪರೇಟಿಂಗ್ ಸಿಸ್ಟಮ್ ಇಸ್ ಸ್ಟೋರ್ಡ್ ಇನ್ ದ ಮಾಸ್ ಸ್ಟೋರೇಜ್. ಸೊ ಈಗ ಡಿಸ್ಕ್ ಸ್ಟೋರೇಜಲ್ಲಿ ನಮಗೆ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಆಗಿರುತ್ತೆ, ರೈಟ್. ಸೊ ಇಟ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದ ಬೂಟ್ ಲೋಡರು ಆ್ಯಂಡ್ ದೆನ್ ಇಟ್ ಈಸ್ ಗೋಯಿಂಗ್ ಟು ಲೋಡ್ ದ components present in the operating system. So bootloader program direct the transfer of operating system into the main memory and then transfer control to it. So boot in the boot ಆಯಿತು. ನೆಕ್ಸ್ಟು volatile ಮೆಮೊರಿಯಿಂದ ನಮಗೆ ಆಪರೇಟಿಂಗ್ ಸಿಸ್ಟಮ್ಸು ಮಾಸ್ ಸ್ಟೋರೇಜಲ್ಲಿ ಸ್ಟೋರ್ ಆಗಿರೋಂಥದ್ದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ಥ್ರೂ ಆಪರೇಟಿಂಗ್ ಸಿಸ್ಟಮು ಮತ್ತು ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ದೆನ್ ಆಪರೇಟಿಂಗ್ ಸಿಸ್ಟಮ್ ಇಟ್ ಹ್ಯಾಸ್ ಬಿನ್ ಲೋಡೆಡ್ and then it can be used for a user.
So modern bootloaders can copy the operating system into the main memory from a varieties of location. So an example, embedded systems such as smartphones and the operating system is copied from a special flash non-volatile memory. In the case of small workstation at the large companies or universities, the operating system may be copied from a distant machines over a network. ಸೊ ಈಗ ರಿಯಲ್ ಟೈಮಲ್ಲಿ ನಾವೇನಾದರೂ ಆಪರೇಟಿಂಗ್ ಸಿಸ್ಟಮ್ಸ್ ಇನ್ಸ್ಟಾಲೇಷನ್ ಮಾಡಬೇಕು ಅಂತಂದರೆ ಒಂದು ಯೂನಿವರ್ಸಿಟಿಯಿಂದ ಅಥವಾ ಒಂದು ಆಫೀಸಿಂದ ಸಿಟ್ಟಿಂಗ್ ಅಟ್ ಎ ರಿಮೋಟ್ ಲೊಕೇಶನ್ ವಿ ಆರ್ ಗೋಯಿಂಗ್ ಟು ಇನ್ಸ್ಟಾಲ್ ದ ಆಪರೇಟಿಂಗ್ ಸಿಸ್ಟಮ್. The operating system has been placed in the main memory. The bootloader directs the CPU to execute the jump instruction to the area of memory. The operating system takes over and begins the control the machine's activities. The overall process of executing the bootloader and thus starting the operating system, it is called as a booting the computer. Computer operating system undergo frequent updates in order to maintain the security and then keep of new improved devices drivers for latest hardware. While it is possible to update the operating systems and bootloader stored in the ROM, it is called as a firmware update. Thank you.